ಸಂಜೆ ತಿಂಡಿಗೆ ರುಚಿಕರವಾಗಿ ಆರೋಗ್ಯಕರವಾಗಿ ಬಹಳ ಸುಲಭವಾಗಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಹುರಿದ ಕಡಲೆಕಾಯಿ ಅಥವಾ ಶೇಂಗಾ ಚಾಟ್ ಮಾಡೋಣ ಬನ್ನಿ ಇವತ್ತು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ ಅಂದರೆ 240 ml ಹಿಡಿಯುವಂತಹ ಕಪ್ಪಲ್ಲಿ 1 ಕಪ್ಪು ಶೇಂಗಾ ಅಥವಾ ಕಡಲೆಕಾಯಿನ ತಗೊಂಡು ಹದವಾಗಿ ಹೊಂಬಣ್ಣ ಬರೋವರೆಗೆ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕು. ನಾನು ಇಲ್ಲಿ ಏರ್ ಫ್ರೈಯರ್ ಬಳಸ್ತಾ ಇದ್ದೀನಿ, ಅಗರೋ ಗ್ಯಾಲಕ್ಸಿ ಏರ್ ಫ್ರೈಯರು. ನೀವು ಹಾಗೆ ದಪ್ಪ ತಳದ ಬಾಣಲೆನಲ್ಲಿ ಬೇಕಾದರೂ ಹುರಿಬಹುದು. ಮಧ್ಯಮ ಉರಿಯಲ್ಲಿ ಕೈ ಬಿಡದೆ ಹದವಾಗಿ ಒಂದೇ ಸಮನಾಗಿ ಈ ರೀತಿ ಹುರಿಯೋದು ತುಂಬ ಮುಖ್ಯ ಆಗುತ್ತೆ. ಇದಕ್ಕೆ ಅಂತಲ್ಲ, ಯಾವುದೇ ಅಡುಗೆಗಾಗಲಿ ಕಡಲೆಕಾಯಿಯನ್ನು ಹುರಿಯೋಷ್ಟೊತ್ತಿಗೆ ಚೆನ್ನಾಗಿ ಹುರ್ಕೊಂಡ್ರೆ ಅರ್ಧ ಅಡುಗೆ ಮುಗ್ದಿರೋ ಥರನೇ. ಇಲ್ಲಿ ಬಿಸಿ ಸ್ವಲ್ಪ ಆರಿದ ಮೇಲೆ ನಾನು ಈ ರೀತಿ ತಿಕ್ಕಿ ಸಿಪ್ಪೆನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಹದವಾಗಿ ಹುರಿದಿದೆ ಅಲ್ವಾ. ಈ ರೀತಿ ಆದಷ್ಟು ಸಾಧ್ಯವಾದಷ್ಟು ಹುರ್ಕೊಳ್ಳಿ. ಆಮೇಲೆ ಅದರ ಸಿಪ್ಪೆನ ತೆಗಿಬೇಕು. ನಾನು ಈ ರೀತಿ ಮಾಡ್ತೀನಿ. ನಿಮಗೆ ಇದಕ್ಕಿಂತ ಒಳ್ಳೆಯ ಐಡಿಯಾ ಏನಾದ್ರು ಇದ್ದರೆ ನನ್ನ ಜೊತೆ ಹಂಚ್ಕೊಳ್ಳಿ. ಈಗ ಕಡಲೆಕಾಯಿಯನ್ನು ಬದಿಗಿಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ 2 ಟೀ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, ದೊಡ್ಡ ಚಿಟಿಕೆ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದು. ಬೇರೆ ಖಾರ ಇರೋ ಪುಡಿ ಆದರೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ 1 ಸುತ್ತು ಹೀಗೆ ಹುರಿದು ಈಗಾಗಲೇ ಸಿಪ್ಪೆ ತೆಗೆದು ಭಾಗ ಮಾಡಿಟ್ಕೊಂಡಿದ್ವಲ್ಲ ಆ ಕಡಲೆಕಾಯಿಯನ್ನು ಹಾಕಿ 1 ನಿಮಿಷದಷ್ಟು ಹೊತ್ತು ಹೀಗೆ ಹುರಿತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಉರಿಯನ್ನು ಕಡಿಮೆ ಮಾಡಿ, ಅಂದರೆ ಸ್ಟವನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಹಾಕೋ ಅಚ್ಚ ಖಾರದ ಪುಡಿ ಎಲ್ಲ ಸೀದು ಹೋಗ್ಬೋದು. ಅದಕ್ಕೋಸ್ಕರ ಇಲ್ಲಿ ಬಿಸಿ ಆರಿದ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ತುರಿದಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವುಗಳೆಲ್ಲ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಚಾಟ್ ಮಸಾಲನ ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ 1 ಅಥವಾ 2 ಚಮಚ ನಿಂಬೆಹಣ್ಣಿನ ರಸ. ಇಷ್ಟು ಪದಾರ್ಥಗಳನ್ನು ಹಾಕಬೇಕು. ನಾವು ಆಗ ಕಡಲೆಕಾಯಿಯನ್ನು ಹುರಿಯೋಷ್ಟೊತ್ತಿಗೆ ಉಪ್ಪು ಹಾಕಿದ್ವಲ್ಲ, ಅದಕ್ಕೆ ಈಗ ಸ್ವಲ್ಪ ಹಾಕ್ಕೊಂಡೆ. ಸೊ ನೀವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿಕೊಂಡು ರುಚಿ ನೋಡಿ ಬೇಕಾದರೂ ಮತ್ತೆ ಹಾಕ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ, ಸುಲಭವಾಗಿ ತಯಾರಾಯಿತು, ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಖಂಡಿತ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.